ಇನ್ನು ಆಪರೇಷನ್ ಸಿಂಧೂರ ಬಳಿಕ ಗಡಿ ಭಾಗದಲ್ಲಿ ಭಾರತ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಪ್ರಮುಖವಾಗಿ ಪಂಜಾಬ್, ರಾಜಸ್ಥಾನ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಒಂದು ಭಾಗದಲ್ಲಿ ಕಟ್ಟೆಚ್ಚರ ವಹಿಸೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಕೂಡ ಸೂಚನೆ ಕೊಟ್ಟಿತ್ತು. ನಿನ್ನೆ ಮೀಟಿಂಗ್ ಕೂಡ ಆಗಿತ್ತು. ಸುಮಾರು 1037 ಕಿಲೋಮೀಟರ್ ಗಡಿಯುದ್ದಕ್ಕೂ ಕೂಡ ತೀವ್ರವಾದಂಥ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪಶ್ಚಿಮ ವಲಯದಲ್ಲಿ ಯುದ್ಧ ವಿಮಾನಗಳು ಗಸ್ತು ತಿರುಗ್ತಾ ಇವೆ. ಯಾವುದೇ ರೀತಿಯಾದಂಥ ದಾಳಿಗಳನ್ನು ಎದುರಿಸೋದಕ್ಕೆ ಸುಖಾಯ್ 30 MKI ಜೆಟ್ಗಳು ಗಸ್ತನ್ನು ತಿರುಗ್ತಾ ಇವೆ. ಇನ್ನು ಗಂಗಾನಗರದಿಂದ ಪ್ರತಿಯೊಂದು ಭಾಗಕ್ಕೂ ಕೂಡ ಅಂದರೆ ಕಾಶ್ಮೀರದಿಂದ ಗುಜರಾತ್ನ ಕಟ್ಟಕಡೆಯ ಭಾಗದವರೆಗೂ ಕೂಡ ಗಸ್ತನ್ನು ತಿರುಗ್ತವೆ. ಪಂಜಾಬ್ ಪ್ರದೇಶದ ಅನೇಕ ಭಾಗದಲ್ಲಿ ಈಗಾಗಲೇ ಗಸ್ತು ತುಂಬ ಜೋರಾಗಿದೆ. ಯಾಕೆಂದರೆ ಆ ಭಾಗದಲ್ಲಿ ಇನ್ಫಿಲ್ಟ್ರೇಟ್ ಆಗ್ಬೋದು ಅನ್ನುವಂಥ ಒಂದು ಮಾಹಿತಿ ಇರುವಂಥ ಕಾರಣಕ್ಕೋಸ್ಕರ ಆ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ರಾಜಸ್ಥಾನದ ಗಡಿ ಪ್ರದೇಶ ಇರ್ಬೋದು, ಅದೇ ರೀತಿ ಮರುಭೂಮಿ ವಲಯ ಇರ್ಬೋದು, ಹಾಗೆಯೇ ಗುಜರಾತ್ನ ಬಾರ್ಡರ್ಗಳಿರ್ಬೋದು, ಅಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಪ್ರಮುಖವಾಗಿ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಸುಮಾರು 1037 ಕಿಲೋಮೀಟರ್ ವ್ಯಾಪ್ತಿಯ ಉದ್ದಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದೆ. ಕೇವಲ ಭೂಸೇನೆ ಅಷ್ಟೇ ಅಲ್ಲದೆ ವಾಯುಸೇನೆ ಕೂಡ ಗಸ್ತು ತಿರುಗ್ತಾ ಇದೆ. ಸುಖಾಯ್ 30 MKI ಜೆಟ್ಗಳು ಕೂಡ ಈಗಾಗಲೇ ಗಸ್ತನ್ನು ತಿರುಗ್ತಾ ಇವೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ನಿನ್ನೆ ಅಟ್ಯಾಕ್ ಆದಂಥ ಒಂದು ಭಾಗ ಆದರೆ ಇನ್ನೊಂದು ಕಡೆಗೆ ಉಗ್ರರ 9 ನೆಲೆಗಳು ಧ್ವಂಸವಾಗಿರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಭಾರತೀಯ ಸೇನೆ ಉಗ್ರರನ್ನು ಹುಟ್ಟಡಗಿಸ್ತಾ ಇದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಭಾರತೀಯ ಸೇನೆಗೆ ಈಗ ಆಧ್ಯಾತ್ಮದ ನೆರವನ್ನು ನೀಡೋದಕ್ಕೆ ಕೂಡ ಜನ ಮುಂದಾಗ್ತಾ ಇದ್ದಾರೆ. ಭಾರತೀಯ ಸೇನೆ ನಡೆಸಿರುವಂಥ ಕಾರ್ಯಾಚರಣೆ ಸಕ್ಸಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಗೆ ಇನ್ನಷ್ಟು ಶಕ್ತಿ ಬರಲಿ ಅಂತ ರಾಜ್ಯದ ಹಲವಾರು ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ತುಂಬ ಜೋರಾಗಿ ನಡೀತವೆ. ಪ್ರಮುಖವಾಗಿ ಮುಜರಾಯಿ ಇಲಾಖೆ ಕೂಡ ಎಲ್ಲ ದೇವಾಲಯಗಳು ವಿಶೇಷವಾದಂಥ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿರುವಂಥ ಎಲ್ಲ ಮುಜರಾಯಿ ದೇವಸ್ಥಾನಗಳು ಇವತ್ತು ವಿಶೇಷವಾದ ಪೂಜೆಯನ್ನು ಮಾಡ್ತವೆ. ದೇವಾಲಯಗಳಲ್ಲಿ ಯೋಧರಿಗೆ ಅವರ ಆರೋಗ್ಯ ಮತ್ತು ಅವರ ಶಕ್ತಿ ವೃದ್ಧಿಗೋಸ್ಕರ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತದೆ. ಸೇನೆ ಜೊತೆಗೆ ನಾವಿದ್ದೇವೆ, ಅವರಿಗೆ ಯಾವುದೇ ತೊಂದರೆ ಇಲ್ಲ, ದೇವಿ ಕೃಪೆ ಇದೆ ಅನ್ನುವಂಥ ಮಾತನ್ನು ಸಾರ್ವಜನಿಕರು ಹೇಳ್ತಾರೆ. ಇನ್ನು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ಹಾಗೂ ಇನ್ನಿತರ ಕಡೆಯಲ್ಲೂ ಕೂಡ ಪೂಜೆ ಪುನಸ್ಕಾರ ನಡೀತಾ ಇದೆ. ನೋಡ್ತಾ ಇದ್ದಾರೆ ಬೆಂಗಳೂರು, ಮಂಡ್ಯ, ಮೈಸೂರು ಹೀಗೆ ಅನೇಕ ಪೂಜಾ ಕೇಂದ್ರಗಳಲ್ಲಿ, ದೇವಸ್ಥಾನಗಳಲ್ಲಿ ಪೂಜೆ ತುಂಬ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ದುರ್ಗಾ ಹೋಮದ ಜೊತೆಗೆ ಯೋಧರಿಗೆ ಶಕ್ತಿ ತುಂಬಲು ಪ್ರಾರ್ಥನೆಯನ್ನು ಕೂಡ ಮಾಡಲಾಯಿತು. ಬೇರೆ ಬೇರೆ ಭಾಗದಿಂದ ದೃಶ್ಯಗಳು ಬರ್ತಾ ಇದೆ. ರಾಯಚೂರು, ಮಂಡ್ಯ, ಮೈಸೂರು, ಬೆಂಗಳೂರು, ಕಲಬುರಗಿ, ಕೊಪ್ಪಳ ಹೀಗೆ ಬೇರೆ ಬೇರೆ ಭಾಗದಲ್ಲಿ ಬರ್ತಾ ಇದೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ, ಮೈಸೂರಿನ ಚಾಮುಂಡಿ ದೇವಾಲಯದ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಕಲಬುರಗಿ ಅಫಜಲ್ಪುರದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗಾಣಗಾಪುರದ ದತ್ತನ ಸನ್ನಿಧಿಯಲ್ಲೂ ಕೂಡ ವಿಶೇಷವಾದ ಪೂಜೆಯನ್ನು ಮಾಡಲಾಗಿತ್ತು. ದತ್ತಾತ್ರೇಯನಿಗೆ ಸಾಕಷ್ಟು ಸೇನೆಗೆ ಬಲ ಸಿಗುವಂಥ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಲಾಯಿತು. ಅದೇ ರೀತಿ ಕೊಪ್ಪಳದ ಹುಲ್ಗಿ ಗ್ರಾಮದ ಐತಿಹಾಸಿಕ ಹುಲಗಮ್ಮ ದೇವಿ ದೇಗುಲದಲ್ಲೂ ಕೂಡ ವಿಶೇಷವಾದ ಪೂಜೆ ನಡೆಸಲಾಯಿತು. ತಾಯಿ ಹುಲಗಮ್ಮ ಮುಂದೆ ಮಾಂಗಲ್ಯ ಸರ ಇಟ್ಟು ದೇವಸ್ಥಾನದ ಆಡಳಿತ ಮಂಡಳಿ ಪೂಜೆಯನ್ನು ಮಾಡಿದೆ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟ, ನಂಜನಗೂಡು ಸೇರಿ ಹಲವಾರು ದೇಗುಲದಲ್ಲಿ ಸೈನಿಕರ ಹೆಸರಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಬೆಳಗ್ಗೆ ದೇಶದ ಸೈನಿಕರಿಗೆ ಒಳಿತಾಗಿ ಮೊದಲ ಪೂಜೆಯನ್ನು ನಡೆಸಲಾಗಿದೆ. ದೇಶ ಕಾಯುವ ಯೋಧರಿಗೆ ಯಾವುದೇ ತೊಂದರೆ ಆಗದಿರಲಿ ಅಂತ ನಾಡದೇವಿಯಲ್ಲಿ ಪ್ರಾರ್ಥನೆ ಮಾಡಲಾಯಿತು. ಇನ್ನು ಮಂಡ್ಯದ ಶ್ರೀರಂಗಪಟ್ಟಣದ ಶ್ರೀ ನಿಮಿಷಾಂಬಾ ದೇಗುಲದಲ್ಲೂ ಕೂಡ ಸೈನಿಕರ ಹೆಸರಲ್ಲಿ ಪೂಜೆ ನಡೆಸಲಾಯಿತು. ಸೈನಿಕರಿಗಾಗಿ ಸಂಕಲ್ಪ ಮಾಡಿ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಯಿತು.